ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ಸ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ದೂರು ನೀಡಿದ ಪ್ರಕರಣ ಸದ್ಯ ಸ್ಯಾಂಡಲ್ವುಡ್ ಮಾತ್ರವಲ್ಲ ಸಾಮಾನ್ಯ ಜನರಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾರಣ ಸರಳ ದೂರು ಕೊಟ್ಟೆ ಹಲವು ದಿನಗಳಾದರೂ ಪೊಲೀಸರು ಯಾವುದೇ ಸ್ಪಷ್ಟ ಕ್ರಮ ತೆಗೆದುಕೊಂಡಿಲ್ಲ ಎಂಬ ಆರೋಪವೇ ಈ ವಿವಾದದ ಕೇಂದ್ರಬಿಂದು. ವಿಜಯಲಕ್ಷ್ಮಿ ದರ್ಶನ್ ಅವರ ಮಾತುಗಳಲ್ಲಿ ಒಂದು ಸ್ಪಷ್ಟ ಅಸಮಾಧಾನ ಇದೆ. ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಎನ್ನುವಂಥ ನಂಬಿಕೆ ಈ ಘಟನೆಯಿಂದ ಕದಡಿದೆ ಅನ್ನೋದು ಅವರ ಪೋಸ್ಟ್ನ ಮೂಲಾರ್ಥ. ಅಶ್ಲೀಲವಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ದೂರು ನೀಡಿದರೂ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಭಾವನೆ ಅವರಿಗೆ ಕಾಡ್ತಿದೆ. ಇನ್ನೊಬ್ಬ ಮಹಿಳೆಯ ದೂರಿನ ಮೇಲೆ ಒಂದೇ ದಿನದಲ್ಲಿ ಕ್ರಮ ಆಗಿದೆ, ಆದರೆ ನನ್ನ ದೂರಿಗೆ ಮಾತ್ರ ವಿಳಂಬ ಯಾಕೆ ಎಂಬ ಪ್ರಶ್ನೆಗಳು ಸಹಜವಾಗಿ ಜನರಲ್ಲೂ ಹುಟ್ಟುತ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ವಿಜಯಲಕ್ಷ್ಮಿ ದರ್ಶನ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ದೊಡ್ಡ ನಟನ ಪತ್ನಿ. ಇಂಥ ವ್ಯಕ್ತಿಗಳೇ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಬಂದರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಈ ಪ್ರಕರಣ ಹೆಚ್ಚು ಮಹತ್ವ ಬಂದಿದೆ. ಅವರು ಪೊಲೀಸ್ ಆಯುಕ್ತರ ಕಚೇರಿಗೆ ವಕೀಲರ ಜೊತೆ ಹೋಗಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದು ಅವರ ಅಸಮಾಧಾನ ಎಷ್ಟರ ಮಟ್ಟಿಗೆ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ. ವಿಜಯಲಕ್ಷ್ಮಿ ಅವರು ತಮ್ಮ ಪೋಸ್ಟ್ನಲ್ಲಿ ಒಂದು ಮಾತು ತುಂಬ ಗಂಭೀರವಾಗಿ ಹೇಳಿದ್ದಾರೆ. ನ್ಯಾಯ ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಬಾರ್ದು ಅಂತ. ಇದು ಕೇವಲ ಅವರ ವೈಯಕ್ತಿಕ ನೋವಲ್ಲ, ವ್ಯವಸ್ಥೆಯ ಮೇಲಿನ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಮಾಡೋದು ಇತ್ತೀಚೆಗೆ ಸಾಮಾನ್ಯವಾಗ್ಬಿಟ್ಟಿದೆ. ಯಾರೇ ಆಗಿರಲಿ, ಮಹಿಳೆಯರ ಮೇಲೆ ಈ ರೀತಿ ದಾಳಿ ಮಾಡಿದ್ರೆ ಕಾನೂನು ಕಠಿಣವಾಗಿ ನಡೆದುಕೊಳ್ಬೇಕು ಅನ್ನೋ ಒತ್ತಾಯ ಈ ಪ್ರಕರಣ ಮತ್ತೆ ನೆನಪಿಸಿದೆ. ಇನ್ನು ಇತ್ತೀಚೆಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ ಅವರು ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆ ಮಾತುಕತೆ ನಡೆಸಿದ್ರು. ಆ ವೇಳೆ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವ ಫ್ಯಾನ್ಸ್ ವಾರ್, ವಿಶೇಷವಾಗಿ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವಿನ ಸಂಘರ್ಷದ ಬಗ್ಗೆ ಚರ್ಚೆ ಆಗಿದೆ ಎನ್ನಲಾಗಿದೆ. ಹುಬ್ಬಳ್ಳಿಯ ಮಾರ್ಕ್ ಸಿನಿಮಾ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ ಅನ್ನೋ ಹೇಳಿಕೆ ಕೊಟ್ಟ ನಂತರ ಈ ಫ್ಯಾನ್ಸ್ ವಾರ್ ಇನ್ನಷ್ಟು ತೀವ್ರವಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ದರ್ಶನ್ ಅವರು ತಮ್ಮ ಪತ್ನಿಗೆ ನೀಡಿದ ಪ್ರತಿಕ್ರಿಯೆ. ದರ್ಶನ್ ಇವರ ಜೊತೆಗೆ ಯಾವುದೇ ಉಗ್ರ ಮಾತು ಆಡಿಲ್ಲ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಮಗೂ ಒಳ್ಳೆಯ ಸಮಯ ಬರುತ್ತೆ, ಅಲ್ಲಿವರೆಗೂ ಕಾಯಬೇಕು ಅನ್ನೋ ಶಾಂತ ಮಾತು ಹೇಳಿದ್ದಾರೆ ಎನ್ನಲಾಗಿದೆ. ಇದು ಒಂದು ಮಟ್ಟಿಗೆ ಫ್ಯಾನ್ಸ್ಗಳಿಗೆ ಸಂದೇಶವೂ ಕೂಡ ಹೌದು. ಉದ್ರೇಕಕ್ಕೆ ಹೋಗಬೇಡಿ, ಪರಿಸ್ಥಿತಿಯನ್ನ ತಣ್ಣಗಿಟ್ಕೊಳ್ಳಿ ಅಂತ. ಆದರೆ ಸತ್ಯ ಏನಂದ್ರೆ, ಈ ರೀತಿ ಪ್ರಕರಣಗಳು ಮುಂದುವರೆದರೆ ಸ್ಯಾಂಡಲ್ವುಡ್ನ ಪರಿಸ್ಥಿತಿ ಇನ್ನಷ್ಟು ಕಗ್ಗಂಟಾಗೋ ಸಾಧ್ಯತೆ ಇದೆ. ಸ್ಟಾರ್ ನಟರ ಅಭಿಮಾನಿಗಳ ನಡುವಿನ ವೈಷಮ್ಯ, ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಭಾಷೆ, ಬೆದರಿಕೆಗಳು ಇವೆಲ್ಲ ಒಟ್ಟಾಗಿ ಚಿತ್ರರಂಗದ ಗೌರವಕ್ಕೆ ಧಕ್ಕೆ ತರುತ್ತವೆ. ಸಿನಿಮಾ ಅಂದ್ರೆ ಮನರಂಜನೆ, ಆದರೆ ಅದು ಯುದ್ಧ ಭೂಮಿ ಆಗ್ಬಿಟ್ರೆ ಸಾಮಾನ್ಯ ಪ್ರೇಕ್ಷಕರಿಗೂ ಬೇಸರ ಉಂಟಾಗುತ್ತೆ. ನಿರ್ಮಾಪಕರು, ನಿರ್ದೇಶಕರು ಕೂಡ ಇಂಥ ವಾತಾವರಣದಲ್ಲಿ ಕೆಲಸ ಮಾಡಲು ಹಿಂಜರಿಯುವ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ದರ್ಶನ್ ಅವರ ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ದೊಡ್ಡದಾಗಬಹುದು. ಮೊದಲನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಮಾಡುವವರಿಗೆ ಸ್ಪಷ್ಟ ಸಂದೇಶ ಹೋಗುತ್ತೆ, ಯಾರೇ ಆಗಿರಲಿ ಬಿಡೋದಿಲ್ಲ ಅನ್ನೋದು. ಎರಡನೆಯದಾಗಿ ಇತರ ಮಹಿಳೆಯರಿಗೂ ಧೈರ್ಯ ಬರುತ್ತೆ. ಸಾಮಾನ್ಯ ಮಹಿಳೆಯರಿಗೆ ನಾವು ದೂರು ಕೊಟ್ಟರೆ ಪ್ರಯೋಜನವಿಲ್ಲ ಅನ್ನೋ ಭಾವನೆ ಹೋಗುತ್ತೆ, ನ್ಯಾಯಕ್ಕಾಗಿ ಹೋರಾಡಬಹುದು ಅನ್ನೋ ನಂಬಿಕೆ ಮೂಡುತ್ತೆ. ಇನ್ನು ಕಾನೂನು ದೃಷ್ಟಿಯಿಂದ ನೋಡಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಹಲವು ಆಯ್ಕೆಗಳಿವೆ. ಸೈಬರ್ ಕ್ರೈಮ್ ಕಾಯ್ದೆಯಡಿ ಅಶ್ಲೀಲ ಅವಹೇಳನಕಾರಿ ಕಾಮೆಂಟ್ಸ್ಗಳಿಗೆ ಕಠಿಣ ಶಿಕ್ಷೆ ಇದೆ. ಪೊಲೀಸರು ವಿಳಂಬ ಮಾಡಿದ್ರೆ ಅವರು ಮೇಲಾಧಿಕಾರಿಗಳಿಗೆ ದೂರು ನೀಡಬಹುದು ಅಥವಾ ನ್ಯಾಯಾಲಯದ ಮೊರೆ ಹೋಗಿ ಪೊಲೀಸರಿಗೆ ನಿರ್ದೇಶನ ನೀಡುವಂತೆ ಕೇಳಬಹುದು. ಅಗತ್ಯವಿದ್ರೆ ಖಾಸಗಿ ದೂರು ದಾಖಲಿಸುವ ಅವಕಾಶವೂ ಇರುತ್ತೆ. ಇದಲ್ಲದೆ ಮಾನಹಾನಿ ಪ್ರಕರಣವನ್ನು ಕೂಡ ದಾಖಲಿಸಬಹುದಾಗಿದೆ. ಒಟ್ಟಾರೆ ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅವರ ಮಾತು ಕೇವಲ ಆಕ್ರೋಶವಲ್ಲ, ಮುಂದಿನ ಕಾನೂನು ಹೋರಾಟದ ಸೂಚನೆಯೂ ಹೌದು. ಈ ಪ್ರಕರಣ ಕೇವಲ ಓರ್ವ ನಟನ ಪತ್ನಿಯ ಬಗ್ಗೆ ಅಲ್ಲ, ಇದು ವ್ಯವಸ್ಥೆ, ಕಾನೂನು, ಸೋಷಿಯಲ್ ಮೀಡಿಯಾದ ಜವಾಬ್ದಾರಿ ಮತ್ತು ಸ್ಯಾಂಡಲ್ವುಡ್ನ ಭವಿಷ್ಯ ಈ ಎಲ್ಲದರ ಕುರಿತಾದ ದೊಡ್ಡ ಪ್ರಶ್ನೆಯಾಗಿದೆ. ಈ ಹಂತದಲ್ಲಿ ಸರಿಯಾದ ಕ್ರಮ ಕೈಗೊಳ್ಳದಿದ್ರೆ ನಾಳೆ ಇದೇ ಸಮಸ್ಯೆ ಇನ್ನಷ್ಟು ದೊಡ್ಡ ರೂಪದಲ್ಲಿ ಎದುರಾಗಬಹುದು. ಅದಕ್ಕೆ ಈ ಪ್ರಕರಣವನ್ನು ಎಲ್ಲರೂ ಗಂಭೀರವಾಗಿ ನೋಡುವ ಅಗತ್ಯ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.